ಮಾಡಿದ್ದಾರೆ. ಸಿದ್ದರಾಮಯ್ಯ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಯತೀಂದ್ರ ಅವರು ಈಗಷ್ಟೇ ನೋಡಿದ್ವಿ, ದೇವಸ್ಥಾನಕ್ಕೆ ತೆರಳಿದ್ರು, ದೇವ್ರ ಹತ್ರ ಕೈ ಮುಗಿದು ಇದೀಗ ಕ್ವಿಕ್ ಆಗಿ ವೋಟ್ ಮಾಡೋದಕ್ಕೆ ತೆರಳ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ತರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ವೋಟ್ ಮಾಡೋದಕ್ಕೆ ತೆರಳಿದ್ದಾರೆ. ಇದೀಗ ಹೊರಗಡೆ ಮತ್ತೊಂದು ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾ ಇದ್ದಾರೆ ಕೂಲ್ ಆಗಿ. ಒಳಗಡೆ ಅವರ ಪುತ್ರ ವೋಟ್ ಮಾಡೋದಕ್ಕೆ ಒಳಗಡೆ ಹೋಗಿದ್ದಾರೆ. ದೇವರಿಗೆ ಕೈ ಮುಗಿದು ದೇವರ ಆಶೀರ್ವಾದ ಪಡ್ಕೊಂಡು ಯತೀಂದ್ರ ಸಿದ್ದರಾಮಯ್ಯ ಕ್ವಿಕ್ ಆಗಿ ವೋಟ್ ಮಾಡೋದಕ್ಕೆ ಹೋಗಿದ್ದಾರೆ. ಪೋಲಿಂಗ್ ಬೂತ್ ಒಳಗಡೆ ಹೋಗಿ ವೋಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಒಂದು ರೀತಿಯ ಅನೇಕ ಚುನಾವಣೆಗಳ ಸೂತ್ರಧಾರ ಅಂತ ಸಿದ್ದರಾಮಯ್ಯ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಇಷ್ಟು ತನಕ ಸಿದ್ದರಾಮಯ್ಯನವರು ವೇಟ್ ಮಾಡ್ತಾ ಇದ್ರು. ಕುರ್ಚಿನಲ್ಲಿ ಕೂತ್ಕೊಂಡು ಕಪ್ಪು ಕನ್ನಡಕ ಹಾಕೊಂಡು ಬೀಸಣಿಗೆಯಲ್ಲಿ ಬೀಸ್ಕೊಂಡು ಯಾತಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಯತೀಂದ್ರ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ರಂತೆ. ಇದೀಗ ತಂದೆ ಮಗ ಇಬ್ರು ಕೂಡ ಮತಗಟ್ಟೆಯ ಒಳಗಡೆ ಹೋಗಿದ್ದಾರೆ ವೋಟ್ ಮಾಡೋದಕ್ಕೆ ಅನ್ನೋ ಡೀಟೇಲ್ಸ್ ಬರ್ತಾ ಇದೆ. ನಾವು ನೋಡ್ತಾ ಇದ್ವಿ ಇಷ್ಟೋ ತನಕ ಸಿದ್ದರಾಮಯ್ಯನವರು ಆರಾಮಾಗಿ ಕೂತು ಉಲ್ಲಾಸದಾಯಕವಾಗಿ ಕೂತು ರಿಲ್ಯಾಕ್ಸ್ಡ್ ಆಗಿ ಕೂತು ಕಾಯ್ತಾ ಇದ್ರು. ಬೀಸಣಿಗೆಯಲ್ಲಿ ಗಾಳಿ ಬೀಸ್ಕೊಂಡು ಆರಾಮಾಗಿ ಕೂತಿದ್ದನ್ನ ನೋಡಿದ್ರೆ ಯಾರಿಗೋಸ್ಕರ ಕಾಯ್ತಾ ಇದ್ರಪ್ಪ ಅಂದ್ರೆ ಮಗ ಯತೀಂದ್ರಗೋಸ್ಕರ ಕಾಯ್ತಾ ಇದ್ರಂತೆ. ಇದೀಗ ಯತೀಂದ್ರ ಹಾಗೂ ಸಿದ್ದರಾಮಯ್ಯ ಇಬ್ರು ಪೋಲಿಂಗ್ ಬೂತ್ ಒಳಗಡೆ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವೋಟ್ ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಸಿದ್ದರಾಮಯ್ಯ ಮತ್ತು ಪುತ್ರ ಇಬ್ರು ಕೂಡ ವೋಟ್ ಮಾಡಿದ್ದನ್ನ ನೋಡಿದ್ವಿ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಪತ್ನಿ ಅನಿತಾ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ವೋಟ್ ಮಾಡಿದ್ದನ್ನ ಗಮನಿಸಿದ್ವಿ. ಸೊ ಎಲ್ಲೆಲ್ಲಿ ಎಷ್ಟು ಜೊತೆಗೆ ವೋಟಿಂಗ್ ಆರಂಭ ಆಯಿತು ಅನ್ನೋ ಡೀಟೇಲ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಮತ್ತೊಂದು ಕಡೆ ಎಲ್ಲ ಗಣ್ಯಾತಿ ಗಣ್ಯರು ರಾಜ್ಯದ ಮುಖ್ಯಮಂತ್ರಿಗಳಿಂದ ಒಡಗೂಡಿ, ಧಾರ್ಮಿಕ ಮುಖಂಡರಿಂದ ಒಡಗೂಡಿ ಎಲ್ಲ ಗಣ್ಯಾತಿ ಗಣ್ಯರು, ವಿವಿಐಪಿಗಳು, ಸೆಲೆಬ್ರಿಟಿಗಳು, ನಾನ್ ಸೆಲೆಬ್ರಿಟಿಗಳು, ಸಾಮಾನ್ಯ ಜನರು ಪ್ರತಿಯೊಬ್ಬರು ಕೂಡ ಮತಗಟ್ಟೆಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ ಇಬ್ರು ವೋಟ್ ಮಾಡಿ ತಮ್ಮ ಸಾಲಿಡಾರಿಟಿಯನ್ನು ತೋರಿಸ್ತಾ ತಾವು ಮತದಾನ ಮಾಡಿದ್ದೀವಿ ಅನ್ನೋದನ್ನು ಕೂಡ ಕ್ಯಾಮೆರಾಗಳಿಗೆ ತೋರಿಸಿದ್ರು. ಚುನಾವಣೆ ಅಂದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಒಳಗೊಳಗೇನೆ ಲಬ್ ಡಬ್ ಶುರುವಾಗಿರುತ್ತೆ, ಸಾಕಷ್ಟು ದುಗುಡ ಇರುತ್ತೆ. ಆದ್ರೆ ಪಾಳಾಗಿದ್ದ ರಾಜಕಾರಣಿ ಸಿದ್ದರಾಮಯ್ಯನವರು ಆರಾಮಾಗಿ ಕೂಲಾಗಿ ಕೂತು ಆನಂತರ ಮಗ ಬಂದ್ಮೇಲೆ ಹೋಗಿ ವೋಟ್ ಮಾಡಿದ್ದನ್ನ ನೋಡಿದ್ವಿ. ಮತ್ತೊಂದ್ ಕಡೆ ಯುವ ರಾಜಕಾರಣಿಗಳು ತೇಜಸ್ವಿ ಸೂರ್ಯ, ಮಂಗಳೂರಿನಲ್ಲಿ ಮಿಥುನ್ ರೈ ಹಿರಿಯರಿಗೆ ಸಹಾಯ ಮಾಡ್ತಾ ತಾವು ಹೋಗಿ ವೋಟ್ ಮಾಡಿದ್ದನ್ನ ಗಮನಿಸಿದ್ವಿ. ಈಗಿನ್ನೂ ರಾಜಕೀಯ ಪರ್ವದ ಆರಂಭದ ದಿನಗಳು ಇವರಿಗೆ ಅಂತಾನೆ ಹೇಳ್ಬೋದು. ಮಿಥುನ್ ರೈ ಹಾಗೂ ಈ ಕಡೆ ತೇಜಸ್ವಿ ಸೂರ್ಯ 7:45 ಗಂಟೆ ಮಾತ್ರ ಬಾಕಿ ಇದೆ ಜನಗಳಿಗೆ ಇದೀಗ ವೋಟ್ ಮಾಡೋದಕ್ಕೆ. ದಯಮಾಡಿ ಮತಗಟ್ಟೆಗಳಿಗೆ ಬನ್ನಿ, ವೋಟ್ ಮಾಡಿ. ಈ ಮುಂದಿನ 7:45 ಗಂಟೆಯಲ್ಲಿ ಮುಂದಿನ 5 ವರ್ಷದ ಭವಿಷ್ಯವನ್ನ ನೀವು ನಿರ್ಧಾರ ಮಾಡಲಿದ್ದೀರಿ. ನೋಡಿ, ನಳಿನ್ ಕುಮಾರ್ ಕಟೀಲ್ ವೋಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ವೋಟ್ ಮಾಡಿದ್ದಾರೆ, ಪ್ರತಿಯೊಬ್ರು ವೋಟ್ ಮಾಡಿದ್ದಾರೆ, ಸೆಲೆಬ್ರಿಟಿಗಳು ಬಂದು ವೋಟ್ ಮಾಡ್ತಾ ಇದ್ದಾರೆ. ಹಿರಿಕಿರಿಯರು ಅನ್ನದೆ ದೊಡ್ಡವರು, ಸಣ್ಣವರು, ಶ್ರೀಮಂತರು, ಬಡವರು, ಮಹಿಳೆಯರು, ಯುವಕರು, ಮುದುಕರು ಎಲ್ಲರೂ ಬಂದು ವೋಟ್ ಮಾಡ್ತಾ ಇದ್ದಾರೆ. ಸೊ ವೋಟ್ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬಲ ತುಂಬುವಂತಹ ಕೆಲಸ. ನಮ್ಮ ಹಕ್ಕನ್ನ ನಾವು ಚಲಾಯಿಸುವಂತಹ ದಿನ ಇವತ್ತು. ಬೆಂಗಳೂರು ದಕ್ಷಿಣ ಅಭ್ಯರ್ಥಿ BK ಹರಿಪ್ರಸಾದ್ ವೋಟ್ ಮಾಡಿರ್ತಕ್ಕಂಥದ್ದು, ನಳಿನ್ ಕುಮಾರ್ ಕಟೀಲ್ ವೋಟ್ ಮಾಡಿರ್ತಕ್ಕಂಥದ್ದು, ದೊಡ್ಡ ದೊಡ್ಡ ಆಕ್ಟರ್ಗಳು ವೋಟ್ ಮಾಡಿದ್ರು. ಐವನ್ ಡಿಸೋಜಾ ಮಿಥುನ್ ರೈ ಅವರಿಗೆ ಚೇರ್ ಅಪ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ಮಂಗಳೂರಿನಲ್ಲಿ ಕ್ಯಾಂಡಿಡೇಟ್ ಮಿಥುನ್ ರೈ ಅವರಿಗೆ ಶುಭಾಶಯ ಕೋರಿದ್ದಾರೆ ಐವನ್ ಡಿಸೋಜಾ. ಮತ್ತೊಂದು ಕಡೆ
ಕಡೆ ನಳಿನ್ ಕುಮಾರ್ ಕಟೀಲ್ ಕ್ಯೂ